ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾಡಿ ಸರ್ವಿಸು, ಆಮೇಲೆ ಹಿಂಗೆ ಹೇಳಿದ್ನಲ್ಲ ಮೊನ್ನೆ ಟೈರೆಲ್ಲ ಹೊಡೆದೋಯ್ತು ಅಂತ JC ರೋಡಿಗೆ ಹೋಗಬೇಕು. ಈಗ ಹೋಗ್ತಾ ಇದ್ದೀವಿ. ಇದು ಮಾಂತ್ಯಂಗನಹಳ್ಳಿಲಿ ಮಹೇಂದ್ರ ಶೋರೂಮು. ಫಸ್ಟು ಗಾಡಿನ ಸರ್ವಿಸ್ ಮಾಡಿಸ್ಕೊಂಬಿಡೋಣ. ಫುಲ್ ವಿಡಿಯೋ ಮಾಡ್ತೀನಿ ಇವತ್ತು, ಏನೇನು ತೊಗೊತೀನಿ ಏನೇನು ಅಂತ. ಫುಲ್ JC ರೋಡಲ್ಲಿ ಒಳ್ಳೊಳ್ಳೆ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ. ನೋಡೋಣ, ಯಾವ್ದಾರ ಇಷ್ಟ ಆಯಿತು ಅಂದರೆ ಹಾಕಿಸ್ಕೊಂಬರೋಣ. ಆಲ್ರೆಡಿ ನಾವು ಆನ್ ದಿ ವೇ ಇದ್ದೀವಿ, ಮಾಧವರದಲ್ಲಿದ್ದೀವಿ. ಕ್ಯಾಮ್ರಾ ರೊಟೇಷನ್ ಮಾಡಪ್ಪ. ಆಲ್ರೆಡಿ 9:30 ಆಗಿದೆ ಟೈಮ್ ಬಂದು. ಬೇಗ ಹೋಗ್ಬೇಕಿತ್ತು, ಸ್ವಲ್ಪ ಲೇಟಾಗಿ ಹೋಗಿದೆ. ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ ಬ್ರೋ. ಹಬ್ಬದ ಸೀಸನ್ ಅಲ್ಲ, ಹಬ್ಬ ಅಲ್ವಾ ಹೀಗಾಗಿ ಎಲ್ಲ ಊರ ಕಡೆ ಹೋಗೋರು ಹೋಗ್ತಿರ್ತಾರೆ. ಹಾಗಾಗಿ ವೆಹಿಕಲ್ ತುಂಬಾ ಜಾಸ್ತಿ ಇದೆ. ಇದು ನಂದು ಗಾಡಿದು 3ನೇ ಸರ್ವಿಸು, 50,000. ನೋಡೋಣ ಎಷ್ಟು ಬಿಲ್ ಆಗುತ್ತೆ ಏನು ಎಲ್ಲ ತೋರಿಸ್ತೀನಿ. ಈಗ ಆಲ್ರೆಡಿ ಮಹೇಂದ್ರ ಶೋರೂಮ್ ಹತ್ರ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಒಳಗಡೆ ಹೋಗೋಣ ಬನ್ನಿ. ಬಂದೆ ಗಾಡಿ ಸರ್ವಿಸ್ ಎಲ್ಲ ಆಯಿತು. ನಾರ್ಮಲ್ ನಾನು ಯಾವಾಗಲೂ ನಿಲ್ಲಿಸ್ತೀನಲ್ಲ ಗಾಡಿ, ಅಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಲ್ಲೆಲ್ಲ ಎಷ್ಟಾಯ್ತು ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಮಹೇಂದ್ರದು. $6,473 ಆಗಿದೆ. ಇನ್ನು ಟೈರ್ ತೊಗೋಬೇಕು, ಲೈಟಿಂಗ್ಸ್ ತೊಗೋಬೇಕು, ಬ್ರೇಕ್ ಪ್ಯಾಡು, ಲೈನರ್ ಎಲ್ಲ ಪ್ರತಿಯೊಂದು ಹೋಗಿದೆ. ಎಲ್ಲ ತೊಗೋಬೇಕು. ಈಗ JC ರೋಡ್ಗೆ ಹೋಗ್ಬೇಕಂತಿದ್ದೀವಿ. JC ರೋಡಲ್ಲಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಬ್ಬನೇ ಹೋಗ್ತಾ ಇರೋದ್ರಿಂದ. ನೋಡೋಣ ಬನ್ನಿ, ವೀಡಿಯೋ ಮಾಡೋಕ್ಕಾರೆ ಮಾಡ್ತೀನಿ, ಇಲ್ಲ ಐಟಮ್ ತಂದು ನಿಮ್ಗೆ ಹಂಗೆ ಓಪನ್ ಮಾಡಿ ತೋರಿಸ್ತೀನಿ. ಸರಿ ಬನ್ನಿ ಹೋಗೋಣ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ಕು, ಆಮೇಲೆ ಪೊಲೀಸನ್ನು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು, ಫೈನ್ಗಳಾಗ್ತಾರೆ. ಹಂಗಾಗಿ ತೋರ್ಸೋಕ್ಕಾಗಲ್ಲ. ಬನ್ನಿ ಸೀದಾ ಹೋಗಿ ನಿಮ್ಗೆ ಐಟಮ್ ತೊಗೊಂಡು ಸಿಗ್ತೀನಿ. ಮೊದಲನೇದಾಗಿ ಟೈರ್ ತರೋಣ ಅಂತ ಚಾಮರಾಜಪೇಟೆಗೆಲ್ಲ ಹೋಗಿದ್ದು. ಚಾಮರಾಜಪೇಟೆಯಲ್ಲಿ ಸಿಕ್ಕಾಬಟ್ಟೆ ಸೆಕೆಂಡ್ಸು, ಆಮೇಲೆ ರೀಬೋಲ್ಟ್ ಟೈರ್ಗಳೆಲ್ಲ ತುಂಬ ಸೌಲಭ್ಯಗಳು ಚೆನ್ನಾಗಿದ್ದಾವೆ. ಅಂದರೆ ವ್ಯಾರಂಟಿ ಎಷ್ಟು ದಿನ ಬರುತ್ತೆ ಏನೋ ಅವೆಲ್ಲ ವ್ಯಾರಂಟಿ ಇರಲ್ಲ. ಹೇಳ್ತಾರವರು ಏರ್ ಬಬಲ್ಸ್ ಏನಾದ್ರು ಬಂತು ಅಂದರೆ ವ್ಯಾರಂಟಿ ಕೊಡ್ತೀನಿ ಅಂತ. ಅದು ಕೊಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಒಂದು ಚಿಕ್ಕ ಕ್ಲಿಪ್ ಇದೆ, ಬೇಕಾದ್ರೆ ಅದನ್ನು ಹಾಕ್ತೀನಿ, ನೋಡ್ಬೋದು. ಅಲ್ಲಿ ಒಂದು ಟೈರ್ $14,000 ಇದ್ದರೆ ಆಫ್ ಫಂಡ್ ಅಂದರೆ 7,000ಕ್ಕೆ 6,000ಕ್ಕೆಲ್ಲ ಸಿಗುತ್ತೆ. ರೀಬೋಲ್ಟು ಆಮೇಲೆ ರಿಜೆಕ್ಟ್ ಟ್ರೈಗಳೆಲ್ಲ ಸಿಗ್ತವೆ. ನಾನು ಅಲ್ಲೆಲ್ಲ ನೋಡಿದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇಲ್ಲೇ ಲೋಕಲ್ MRF ಅಲ್ಲಿ ಬಂದುಬಿಟ್ಟು ತೊಗೊಂಡಿದ್ದೀನಿ. ಈಗ ಆ ರೇಟ್ ಬಂದುಬಿಟ್ಟು ನಿಮ್ಗೆ ಹೇಳ್ತೀನಿ, $8,000 MRF. ನೋಡ್ತಾ ಇರ್ಬೋದು ನನ್ನ ಟೈರ್ ಸೈಜ್ ಬಂದುಬಿಟ್ಟು ಗಾಡಿದು 700R16 ನೋಡ್ತಾ ಇರ್ಬೋದು ಬಿಲ್ಲು. ಸುಮ್ಮನೆ ಪದೇ ಏನಕ್ಕೆ ಚೇಂಜ್ ಮಾಡಿಸೋದು ಅಂದ್ಬಿಟ್ಟು ಹೊಸದೇ ತೊಗೊಂಡಿದ್ದೀನಿ. ಆಮೇಲೆ ಟೈರ್ ಜೊತೆ ಟ್ಯೂಬು ಬಂದಿದೆ, ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಟ್ಯೂಬ್ ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 900 ಚಿಲ್ಲರೆ, $850 ಕೊಟ್ಟರು ನನಗೆ. ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟು ಫ್ಲಿಪ್ಕಾರ್ಟಲ್ಲಿ ಜಾಕ್ ಬುಕ್ ಮಾಡಿದ್ದೆ. ನೋಡ್ತಾ ಇರ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ $1,800 ಆಗುತ್ತೆ. ಇದು 10 ಟನ್ ಕೆಪಾಸಿಟಿ ಇರುವ ಜಾಕು, ಸರಿನಾ? ಇದು JC ರೋಡಲ್ಲಿ ತೊಗೊಂಡಿದ್ದು ಲೈಟಿಂಗ್ಸು. ಇದನ್ನು ಫಿಟ್ ಮಾಡಿಸಿ ನಿಮಗೆ ವೀಡಿಯೋನ ಮಾಡ್ತೀನಿ, ಸದ್ಯಕ್ಕೆ ಫಿಟ್ ಮಾಡಿಸ್ತಿಲ್ಲ.
ನೋಡಿ ಈ ಥರ ಬರುತ್ತೆ. ಈ ಥರ 10 ಪೀಸ್ ತೊಗೊಂಡಿದ್ದೀನಿ. ಇದು ನಮಗೆ 12 ವ್ಯಾಟ್ಸಿಂದು. ಇದು ಒಂದು ಪೀಸ್ ಬಂದು ನಮಗೆ 80 ರೂಪಾಯಿ ಸಿಕ್ಕಿದೆ. ಬೇರೆ ಲೋಕಲ್ ಅಂಗಡಿಲೆಲ್ಲ ನಿಮಗೆ 160-170 ರೂಪಾಯಿ ಇದೆ. ನಮಗೆ JC ರೋಡಲ್ಲಿ 80 ರೂಪಾಯಿಗೆ ಸಿಕ್ಕಿದೆ ಒಂದು ಪೀಸ್. ಇದು ಟೋಟಲಿ 10 ಪೀಸ್ ಇದೆ, 800 ರೂಪಾಯಿ ಆಯ್ತು ಇದು. ಅದಾದಮೇಲೆ ಒಂದು ಬಲ್ಪ್ ಹೋಗಿತ್ತು, ಬಾಸ್ದು ಒಂದು ಬಲ್ಪ್ ತೊಗೊಂಡಿದ್ದೀನಿ. ಇದು 120 ರೂಪಾಯಿ, MRP ಬಂದು 150 ಇದೆ. ಮೇನು ಲೈನರ್ ಹೋಗಿತ್ತು ಹಿಂದೆಗಡೆ, ಬ್ರೇಕ್ ಲೈನರು ನೋಡ್ತಾ ಇರ್ಬೋದು, TBS ಇಂದು. ಇದ್ರದ್ದು ಬಿಲ್ ಇದೆ, ತೋರಿಸ್ತೀನಿ. ನೋಡಿ 2150 ರೂಪಾಯಿ ಆಗಿದೆ ಬ್ರೇಕ್ ಲೈನರ್ದು. ಇದು JC ರೋಡಲ್ಲೇ ತೊಗೊಂಬಂದಿದ್ದು. ನಿಮಗೆ ಮತ್ತೆ ಒಂದು ಸ್ಟೆಪ್ನಿ ರಾಡ್ ಒಂದು ಕಳೆದೋಗಿತ್ತು, ಅದು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದು ಕಳೆದೋಗ್ಬಿಟ್ಟಿತ್ತು ಗುರು, ಯಾರೋ ಎತ್ಕೊಂಡ್ಬಿಟ್ರು ಹೈದ್ರಾಬಾದಲ್ಲಿ. ಇದ್ರ ರೇಟ್ ಬಂದುಬಿಟ್ಟು 240 ರೂಪಾಯಿ ಇದೆ. ಬಿಲ್ ಕೂಡ ಇದೆ 240. ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಟೂಲ್ ಕಿಟ್ಸು ಬುಕ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಪ್ಯಾಕೇಜ್ ಬರುತ್ತೆ, ಈ ಥರ ಫುಲ್ಲು. ಇದು 24 ತನಕ ಬರುತ್ತೆ ಬಿಟ್ಟು, ಎಲ್ರಾಡ್ ಸಮೇತ. ಎಮರ್ಜೆನ್ಸಿಗೆ ಇರಲಿ ಅಂತ ತರಿಸಿದ್ದೀನಿ. ನೀನು ಯೂಸ್ ಮಾಡಿಲ್ಲ, ಈಗ ಹಾಕ್ಬಿಟ್ಟು ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತ. ಇದ್ರದ್ದು ಬಂದು ರೇಟು ಎಷ್ಟಪ್ಪ ಇದ್ರದ್ದು 400 ರೂಪಾಯಿ ಆಗುತ್ತೆ. ಇದು 420 ಏನೋ. ಇದನ್ನು ಬುಕ್ ಮಾಡಿ ತರಿಸ್ಕೊಂಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಗಮ್ಮು. ಹಿಂದೆಗಡೆ ನಂದು ತೊಟ್ಟಿದು ಎಕ್ಸ್ಟ್ರಾ ಇದಾಕ್ಸಿದ್ದೀನಲ್ಲ, ಏನಂತಾರೆ ಅದಕ್ಕೆ, ಒಂದು ನಿಮಿಷ, ಅದು ನಟ್ಗಳೆಲ್ಲ ಲೂಸಾಗಿ ಬೀಳ್ತಾ ಇತ್ತು, ಅದನ್ನು ಅಂಟಿಸೋಕ್ಕೋಸ್ಕರ ಈ ಗಮ್ಮು. ಇದನ್ನು ಕಲಿಸ್ಬಿಟ್ಟು ಸ್ಕ್ರೂ ಒಳಗಡೆ ಮಿಕ್ಸ್ ಮಾಡಿ ಟೈಟ್ ಮಾಡಿದ್ರೆ ಸ್ಕ್ರೂ ಆಟೋಮೆಟಿಕ್ ಹಂಗೆ ಕಚ್ಕೊಂಬಿಡುತ್ತೆ, ಲೂಸ್ ಆಗಲ್ಲ. ಹಂಗಾಗಿ ಇದಕ್ಕೆ ತೊಗೊಂಡಿದ್ದೀವಿ. ಇದು ಬಂದು 150 ರೂಪಾಯಿ. ಇನ್ನೊಂದು ಹೇಳೋದೇ ಮರ್ತೆ ನಿಮಗೆ, ವೆಲ್ಡಿಂಗ್ ಮಾಡಿಸಿದ್ದೀನಿ. ಫುಲ್ ಡ್ರಮ್ ಕಿತ್ತೋಗ್ಬಿಟ್ಟಿತ್ತು, ನೋಡ್ತಾ ಇರ್ಬೋದು. ಫುಲ್ಲು ಕ್ರಾಕ್ ಬಂದುಬಿಟ್ಟಿತ್ತು ಎಲ್ಲ ಫುಲ್. ಇದು ಒಂದು 550 ರೂಪಾಯಿ ಆಗಿದೆ. ಇದು ಫುಲ್ಲು ಓಪನ್ ಆಗಿಬಿಟ್ಟಿತ್ತು, ಅದೊಂದು ಮಾಡಿಸಿದ್ದೀನಿ. ಟೋಟಲಿ ಎಲ್ಲ ಸೇರಿ ಸರ್ವೀಸು ಅವೆಲ್ಲ ಸೇರಿ 22,000 ಚಿಲ್ಲರೆ. ಡೀಸೆಲ್ ಹಾಕಿರೋದು ಬಿಟ್ಟು, ಡೀಸೆಲ್ ಹೋಗಿ ಬಂದಿರೋ ಖರ್ಚೆಲ್ಲ ಸೇರಿ 23,000 ರೂಪಾಯಿ ಖರ್ಚಾಗಿದೆ. ಯಾವುದಕ್ಕೆ ಎಷ್ಟೆಷ್ಟು ಅಂದರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಡಿಸ್ಕಿಗೆ ಇದೊಂದು 550, ಇದೊಂದು 1800, ಇದು 2200, ಇದೊಂದು 150, ಇದೊಂದು 800, ಇದು 240, ಇದೊಂದು 850, 8,000 ರೂಪಾಯಿ ಟೈರು ಎಲ್ಲ ಸೇರಿ ಟೋಟಲಿ 23,000 ಚಿಲ್ಲರೆ ಆಗುತ್ತೆ. ಈಗ ಇನ್ನೂ ಕೆಲವೊಂದು ಪಿಟ್ ಮಾಡಿಸಿಲ್ಲ. ಈಗ ಟೈರ್ನ ಕೂಡ ಈಗ ಪಿಟ್ ಮಾಡಿಸೋ ವೀಡಿಯೋ ತೋರಿಸ್ತೀವಿ ನಿಮಗೆ. ಅದೊಂದು ಪಿಟ್ ಮಾಡಿಸ್ಬೇಕು. ಆಮೇಲೆ ಈ ಬಲ್ಪಿಂದು ಇನ್ನೂ ವೈರ್ಗಳು ತೊಗೋಬೇಕು. ಇದನ್ನು ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಇದೇ ಆಗ್ಬೋದು, ಇನ್ನೂ ಒಂದು 2,000 ರೂಪಾಯಿ ಖರ್ಚಾಗ್ಬೋದು. ಆಮೇಲೆ ಈ ಲೈನರು ಇನ್ನೊಂದು 5,000 ಓಡುತ್ತೆ ಅಂತ ಹೇಳಿದ್ದಾರೆ. ಒಂದು ಬಾಡಿಗೆ ಹೊಡೆದು ಚೇಂಜ್ ಮಾಡಿಸ್ಬೇಕು. ಇದೂ ಇವೆಲ್ಲ ಸೇರಿ ಇನ್ನೂ ಆಗ್ಬೋದು, ಇನ್ನೊಂದು 3-4,000 ರೂಪಾಯಿ ಖರ್ಚಿದೆ. ಇದ್ರ ವೀಡಿಯೋನು ಮಾಡ್ತೀವಿ ಸದ್ಯದಲ್ಲೇ. ಈಗ ಸದ್ಯಕ್ಕೆ ಒಂದು ಸ್ಟೆಪ್ನಿ ಟೈರ್ ಎಮರ್ಜೆನ್ಸಿ ಇರೋದ್ರಿಂದ ಸ್ಟೆಪ್ನಿ ಟೈರ್ ಒಂದು ಪಿಟ್ ಮಾಡಿಸ್ಕೊಂಬರ್ತೀವಿ. ಈಗ ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ. ಇನ್ನೇನು ಇವತ್ತಿಂದೆಲ್ಲ ಮುಗ್ದೋಯ್ತು ಇಷ್ಟೇ. ಫುಲ್ಲು ದುಡ್ದಿದ್ದೆಲ್ಲ ಎಂಟಿ ಖಾಲಿ. ಈಗ ಇನ್ನೇನು ನಾಳೆ ಎಲ್ಲ ನಾಡ್ದು ಮತ್ತೆ 24,000 ರೂಪಾಯಿ ಗಾಡಿ EMI ಕಟ್ಟಬೇಕು. ಈ ತಿಂಗಳದ್ದು ಇಷ್ಟು, ನೆಕ್ಸ್ಟ್ ತಿಂಗಳು ಇನ್ಸೂರೆನ್ಸ್ ಎಲ್ಲ ಬಂದುಬಿಡುತ್ತೆ. ಅದಕ್ಕೂ ನೋಡಬೇಕು, ಅದು ಒಂದು 30,000 ರೂಪಾಯಿ ಖರ್ಚು ಬರ್ಬೋದು. ಬನ್ನಿ ಪಟ ಅಂತ ಹೋಗಿ ಅದೊಂದು ಸ್ಟೆಪ್ನಿ ಒಂದು ಫಿಟ್ ಮಾಡಿಸ್ಕೊಂಡು ಬಂದುಬಿಡೋಣ.